ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಅವರು ಹಾಗೂ ಅವರ ಜೊತೆ ಸಂಗಡಿಗರು ಇಲ್ಲಿವರೆಗೆ 37 ದಿನ ಪ್ರಯಾಣ ಬೆಳೆಸಿದಂತಾಗಿದೆ. 37 ದಿನಗಳ ಹಿಂದೆ ವಿಜಯಪುರ ಜಿಲ್ಲೆ ಬಳಗಾನೂರು ಗ್ರಾಮದಲ್ಲಿ ಅವರು ಪಾದಯಾತ್ರೆಯನ್ನು ಪ್ರಾರಂಭಿಸಿದರು. ಇಂದು 37ನೇ ದಿನದಲ್ಲಿ ಪ್ರಯಾಗ್ರಾಜ್ದಲ್ಲಿ ಸ್ನಾನವನ್ನು ಮಾಡಲು ನಿರತರಾಗಿದ್ದಾರೆ. ನೀವು ನೋಡ್ಬೋದು, ಕೇದಾರ್ಲಿಂಗ್ ಕುಂಬಾರ ಹಾಗೂ ವಿವೇಕ್ ಕುಂಬಾರ ಒಂದು ಪವಿತ್ರ ಸ್ನಾನ ಮಾಡಲು ಹೊರಡ್ತಾ ಇರೋದು ಅಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಇವರ ಜೊತೆಗೆ ಪುದಾಳ ಕುಂಬಾರ ಅವನು ಸ್ನಾನ ಮಾಡಲು ನಿರತರಾಗಿದ್ದಾನೆ. ಆತ್ಮೀಯ ವೀಕ್ಷಕರೇ, ಇಲ್ಲಿ ಈ ಪ್ರಯಾಗ್ರಾಜ್ದಲ್ಲಿ ಸ್ನಾನ ಮಾಡಲಿ ಎಂದೇ ವಿಶೇಷವಾಗಿ ಅಪಾಯಕಾರಿ ಸ್ಥಳದಲ್ಲಿ ಹೋಗಬಾರ್ದಂತೇಳಿ ಅಲ್ಲಿ ಒಂದು ಬಾರ್ಡ್ರನ್ನು ಹಾಕಿದ್ದಾರೆ ಅವ್ರಿಗೆ. ಅಲ್ಲಿ ಈ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡ್ತಾ ಇರೋದು. ಹಾಗೆ ಯಾರಿಗಾದರೂ ಏನೋ ತೊಂದರೆಗಳನ್ನು ಆಗಬಾರ್ದು ಅಂತ ಹೇಳಿಕೆ ಆ ಪಕ್ಕದಲ್ಲಿ ಬೋಟ್ಗಳನ್ನು ನಿಂತ್ಕೊಂಡಿದ್ದಾವೆ. ಇದರ ಬಾರ್ಡರ್ ಆಚೆಯಲ್ಲಿ ಕೆಲವು ಜನಗಳು ಈ ಬದಿಯಿಂದ ಆ ಬದಿಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಹೋಗೋದಕ್ಕಾಗಿ ವಿಶೇಷವಾಗಿ ಬೋಟ್ಗಳನ್ನು ಇದಾವೆ. ಅದೇ ರೀತಿ ಅಲ್ಲಿ ಪ್ರತಿಯೊಬ್ಬರು ಸ್ನಾನ ಮಾಡಲಿ ಹೋಗೋರಿಗೆ ವಿಶೇಷವಾಗಿ ಅವರು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಅವರು ಇಟ್ಟಿರ್ತಕ್ಕಂಥ ವಸ್ತುಗಳು ಅವರು ಜವಾಬ್ದಾರಿಯಿಂದ ಇಟ್ಕೋಬೇಕು ಅಂತ ಹೇಳಿ ಆ ಮಾಯಕಲ್ಲಿ ಅನೌನ್ಸನ್ನು ಮಾಡ್ತಾ ಇರ್ತಾರೆ ಅಲ್ಲಿ. ಅದರ ಜೊತೆಗೆ ಅವರು ಇರ್ತಕ್ಕಂಥ ಬಟ್ಟೆಗಳಾಗಲಿ ಆ ವಸ್ತುಗಳನ್ನಾಗಲಿ ಮತ್ತೆ ಸ್ನಾನ ಮಾಡಿಕೊಂಡು ಮರಳಿ ಹೋಗುವಾಗ ಅವರಿಗೆ ಹೋಗೋದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಮತ್ತೆ ನೀವು ಕೆಲವೊಂದು ಜನಗಳು ಅಲ್ಲಿ ಸ್ನಾನ ಮಾಡಿ ಇನ್ನು ಕೆಲವೊಬ್ಬರು ಅಲ್ಲೇ ಬದಿಯಲ್ಲಿ ಕೂತುಕೊಳ್ಳಿ ಅಂತೂ ಅವರಿಗೆ ವಿಶೇಷವಾಗಿ ಮೈಕ್ನಲ್ಲಿ ಅನೌನ್ಸನ್ನು ಮಾಡ್ತಿರ್ತಾರೆ. ಹಾಗೆ ತಮ್ಮ ವಸ್ತುಗಳನ್ನು ಜವಾಬ್ದಾರಿಯಿಂದ ಇಟ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಇದರಲ್ಲಿ ಪ್ರಯಾಗರಾಜದಲ್ಲಿ ಸ್ನಾನ ಮಾಡುವುದಕ್ಕೂ ಹಾಗೆ ಇವರು ಒಂದು ಮುಳುಗಿ ಇಳುವುದು, ಒಂದು ಪ್ರಯಾಗರಾಜಲ್ಲಿ ಒಂದು ಮುಳುಗಿಕೊಂಡು ಇಳುವುದು ಮತ್ತು ಅಲ್ಲಿ ವಿಶೇಷವಾಗಿ ಇವರು ಯಾವುದೇ ರೀತಿ ಸಾಬೂನುಗಳನ್ನು ಉಪಯೋಗ ಮಾಡುವಂಗಿಲ್ಲ. ನಾವು ಸಾಬೂನು ಹಚ್ಚಿ ಜಳಕ ಮಾಡಬೇಕು ಅಂದ್ಕೊಂಡು ಆ ಥರ ಯಾವುದೇ ಒಂದು ಬ್ಯಾನ್ ಇರ್ತದೆ ಅಲ್ಲಿ ಸಾಬೂನು ಯೂಸ್ ಮಾಡೋದು. ಅದೇ ರೀತಿ ಕೆಲವೊಬ್ಬರು ಇಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆಯನ್ನು ಬಿಡ್ತಿರ್ತಾರೆ. ಅದೆಲ್ಲ ಬಟ್ಟೆಗಳನ್ನು ಅಲ್ಲಿ ಯಾವುದೇ ರೀತಿ ಬಿಡುವ ಹಾಗಿಲ್ಲ. ಒಂದು ಮೈಕ್ ಅನೌನ್ಸ್ ಕೂಡ ಮಾಡ್ತಿರ್ತಾರೆ. ನೀವು ನೋಡ್ಬೋದು ಅಲ್ಲಿ ಈ ಹೆಣ್ಮಕ್ಳು ಹಾಗೂ ಗಂಡು ಮಕ್ಕಳು ಎಲ್ಲರೂ ಕೂಡಿ ಅಲ್ಲಿ ಪವಿತ್ರವಾದ ಒಂದು ಸ್ನಾನವನ್ನು ಮಾಡ್ತಿರ್ತಾರೆ. ಪ್ರಯಾಗರಾಜದಲ್ಲಿ ಸ್ನಾನ ಮಾಡಲು ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ, ಜೀವನದಲ್ಲಿ ಯಾವುದಾದರೂ ಸಣ್ಣ ಪುಟ್ಟಗಳ ಒಂದು ಪಾಪವನ್ನು ಮಾಡಿದ್ರೆ ಅದನ್ನು ಪಾಪ ಮುಕ್ತವಾಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಮೋಕ್ಷವನ್ನು ದೊರೆಯುತ್ತದೆ ಅನ್ನೋದು ಪ್ರಮುಖ ಕಾರಣ. ಪ್ರಮುಖ ಸ್ಥಾನಗಳ ವಿಶೇಷ ಇನ್ನು ಏನಂದ್ರೆ, ಫೆಬ್ರವರಿ 12ರ ಮಾಘಿ ಪೂರ್ಣಿಮೆ ದಿನದಂದು ಸುಮಾರು 1.5 ಕೋಟಿಯಿಂದ 2 ಕೋಟಿ ಜನಸಂಖ್ಯೆ ಸೇರುತ್ತಾರೆ ಇದು ಪ್ರತಿ ವರ್ಷ. ಹಾಗೆ ವಿಶೇಷವಾಗಿ ನಾದಾ ಸಾಧುಗಳ ಶಾಹಿ ಸ್ಥಾನ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಪ್ರಯಾಗರಾಜದ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದರ ಹಿಂದಿನ ವಿಶೇಷ ಏನಂದ್ರೆ, ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಕಳೆದು ಅಮರತ್ವ ಫಲವನ್ನು ನೀಡುತ್ತದೆ ಎಂಬ ಹಿಂದೂಗಳಲ್ಲಿ ನಂಬಿಕೆ. ತ್ರಿವೇಣಿ ಸಂಗಮ ಅಲ್ಲಿ ಗಂಗಾ, ಯಮುನಾ, ಗುಪ್ತಗಾಮಿನಿ, ಸರಸ್ವತಿ ನದಿಯ ಸಂಗಮದ ಸ್ಥಾನದಲ್ಲಿ ಮಾಡುವುದು ಒಂದು ಅತ್ಯಂತ ಪವಿತ್ರವಾದದ್ದು. ಅದೇ ರೀತಿಯಾಗಿ ಶಾಹಿ ಸ್ನಾನ ಮಾಡುವುದು ಕುಂಭಮೇಳದ ಅಖಾಡಗಳು ಅಂತ ಕರೀತಾರೆ. ಅಖಾಡಗಳಂದ್ರೆ ಸಾಧುಗಳು, ವಿಶೇಷವಾಗಿ ನಾಗಾ ಸಾಧುಗಳು ಮೊದಲ ಸ್ಥಾನವನ್ನು ಅಲ್ಲಿ ಸ್ನಾನ ಮಾಡಲು ಮೊದಲ ಹಕ್ಕು ಇರುತ್ತದೆ. ಹಾಗೆ ಪ್ರಮುಖ ಇನ್ನೇನಪ್ಪ ವಿಶೇಷ ದಿನಾಂಕ ಅಂದ್ರೆ, ಜನವರಿ 13 ತಾರೀಕು ಪೌಷ್ಯ ಪೂರ್ಣಿಮೆ ಎಂದು ವಿಶೇಷ ಜನಗಳನ್ನು ಅಲ್ಲಿ ಸ್ನಾನ ಮಾಡೋದು. ಹಾಗೆ ಫೆಬ್ರವರಿ 4ರಂದು ಅಚಲ ಸಪ್ತಮಿ ಎಂದು ಕರೀತಾರೆ. ಹಾಗೆ ಫೆಬ್ರವರಿ 12ರಂದು ಮಾಘಿ ಪೂರ್ಣಿಮೆ ಎಂದು, ಹಾಗೆ ಫೆಬ್ರವರಿ 26ರಂದು ಮಹಾ ಶಿವರಾತ್ರಿ ಪ್ರಮುಖ ಸ್ಥಾನವನ್ನು ಕೆಲವೊಂದು ದಿನಾಂಕಗಳು. ಅದೇ ರೀತಿ ಪೌರಾಣಿಕ ಹಿನ್ನೆಲೆಗಳನ್ನು ಏನು ಹೇಳ್ಬೇಕಂತಂದ್ರೆ, ಸಮುದ್ರದ ಮಂಥನದ ಸಮಯದಲ್ಲಿ ಅಮೃತ ಹನಿ ಒಂದು ಹನಿಯನ್ನು ಏನಪ್ಪ ಅಂದ್ರೆ ಪ್ರಯಾಗ ಸ್ಥಳದಲ್ಲಿ ಬಿದ್ದದ ಕಾರಣ ಆ ಸ್ಥಾನದಲ್ಲಿ ಈ ಪ್ರಯಾಗರಾಜ್ನಲ್ಲಿ ಒಂದೊಂದು ಹನಿ ಬಿದ್ದ ಕಾರಣ ಪ್ರಮುಖವಾಗಿ ಅಲ್ಲಿ ವಿಶೇಷ ಸ್ನಾನ ಮಾಡೋದರಿಂದ
ಅಮರತ್ವ ಹಾಗೂ ಮೋಕ್ಷ ದೊರೆತದೆಂದು ಎಲ್ಲರ ಜನಗಳ ನಂಬಿಕೆ. ಹಾಗೆ ಕಳೆದ ವರ್ಷ ಇದೇ ಸ್ಥಳದಲ್ಲಿ ಸುಮಾರು 70 ರಿಂದ 80 ಕೋಟಿ ಜನಗಳು ಒಂದು ಪ್ರಯಾಗ್ರಾಜ್‌ದಲ್ಲಿ ಜನರು ಭಾಗವಹಿಸಿದರು. ಅದೇ ರೀತಿ ಇದೇ ಸ್ಥಳದಲ್ಲಿ ಕಳೆದ ವರ್ಷ ಈ ಮಹಾಕುಂಭ ಮೇಳದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿರ್ಬೋದು, ಹಾಗೆ ಅದೇ ರೀತಿ ಆ ಅಮಿತ್ ಶಾ ಆಗಿರ್ಬೋದು, ಹಾಗೆ ದ್ರೌಪದಿ ಮುರ್ಮು ಕೂಡ ಆಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕದ ಆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಲ್ಲರೂ ಹಲವಾರು ಇದೇ ಸ್ಥಳದಲ್ಲಿ ಸ್ಥಾನವನ್ನು ಮಾಡಿಕೊಂಡಿದ್ದರು. ಅದೇ ರೀತಿ ಇವರು ಕೇದಾರ್ಲಿಂಗ್ ಕುಂಬಾರ್ ಅವರು ಅಲ್ಲಿ ಸ್ನಾನ ಮಾಡಿದ ನಂತರ ಎಂದಿನಂತೆ ಅವರು ಹಾಗೆ ಮುಂದೆ ಪ್ರಯಾಣ ಬೆಳೆಸ್ತಾ ಇರೋದು ನೀವು ನೋಡ್ತಕ್ಕಂಥದ್ದು. ಇದು ಸೇತುವೆ ಮೇಲೆ ಹೊರಡುವಾಗ ಅಲ್ಲಿರ್ತಕ್ಕಂಥ ಸೇತುವೆಗಳು ಯಾವ ಥರ ಅದಾವ, ಏನು ಫ್ಲೈಓವರ್ ಬ್ರಿಡ್ಜ್‌ಗಳು ಯಾವ ಥರ ಅದಾವ, ಆ ಫ್ಲೈಓವರ್ ಬ್ರಿಡ್ಜ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗೋಡೆ ಥರ ಕಬ್ಬಿಣದ ಒಂದು ಕಟೌಟ್ ಟೈಪ್ ಕಾಣ್ತದಲ್ಲ, ಅದು ಯಾವ ಕಾರಣ ಇದಾವಂದ್ರೆ ವೇಗವಾಗಿ ಯಾವುದಾದ್ರೂ ಗಾಡಿಗಳು ಬಂದ್ರೆ ಅಲ್ಲಿ ಈ ಪಕ್ಕದಲ್ಲಿ ಆ, ಗೋಡೆಗೆ ಬಡಿದ ತಕ್ಷಣ ಅವು ಏನಾಗಿಬಿಡ್ತದಂದ್ರೆ ಮೇಲಿಂದ ಕೆಳಗೆ ಬಿದ್ದುಬಿಟ್ಟು ಅಪಾಯಕ್ಕನ್ನು ಒಡ್ತದೆ ಅಂಥೇಳಿ ಅವರಿಗಾಗಿ ಆ ರೀತಿ ಯಾವುದೇ ಆಗಬಾರ್ದು ಅಂತೇಳಿ ಕಬ್ಬಿಣದ ಒಂದು ಇದನ್ನು ಮಾಡಿದಾರೆ. ಅದು ಆ ತಟ್ಟೆ ಅಲ್ಲೇ ನಿಲ್ಲಬೇಕಂತೇಳಿ ಆ ಕಬ್ಬಿಣದ ಒಂದು ಪಟ್ಟಿಗಳ ಮುಖಾಂತರ ಕಬ್ಬಿಣದ ಒಂದು ಕಟೌಟ್ ಟೈಪನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಯಾವುದೇ ಜನಗಳಿಗೆ ಏನು ಒಂದು ಅಪಾಯಕಾರಿಯಾದ ಅಥವಾ ವೇಗವಾಗಿ ಚಲಿಸೋ ಮುಂದೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರು ಅಲ್ಲಿಂದ ಮೇಲಿಂದ ಕೆಳಗಡೆ ಬೀಳಬಾರ್ದು ಅಂಥೇಳಿ ಆ ಥರ ಒಂದು ಕಟೌಟ್ ಥರ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಕಬ್ಬಿಣದ ಒಂದು ಯಾವ ಥರ ಇದಾವೆ ನೋಡು, ಸ್ಟೀಲನ್ನು ಯಾವುದು ಎಷ್ಟೊಂದು ಒಂದು ಸಿಮೆಂಟ್ ಇದ್ರ ಟೈಪೇ ಕಾಣ್ತಾ ಇರೋದು ಅದು. ಅದು ಬಂದು ಅದು ಸಿಮೆಂಟ್‌ದಲ್ಲ, ಅದು ಕಬ್ಬಿಣದಿಂದ ಇರತಕ್ಕಂಥದ್ದೊಂದು ಆ ಈ ಮೇಲೆ ಸೇತುವೆ ಇರೋದು. ಹಾಗೆ ಇವರು ಅಲ್ಲಿಂದ ಒಂದು ರಸ್ತೆಯನ್ನು ದಾಟಿ ಪ್ರಯಾಗರಾಜ್ ನಗರವನ್ನು ದಾಟಿದ ನಂತರ ಒಂದು ರಸ್ತೆ ಒಂದು ಕಾಲೋನಿಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಆ ಜನಗಳು ತಿರುಗಾಡತಕ್ಕಂಥ ರಸ್ತೆಗಳದಾವ. ಇನ್ನೂ ಅಲ್ಲಿ ಪ್ಲಾಟು ಇದಾವ. ಆ ಪ್ಲಾಟಿನ ಪಕ್ಕದಲ್ಲಿ ಒಂದು ಅಡಿಗೆಯನ್ನು ತಯಾರು ಮಾಡಿಕೊಂಡು ರಸ್ತೆಯಲ್ಲೇ ಮಧ್ಯದಲ್ಲಿ ಕುಳಿತುಕೊಂಡು ಒಂದು ಊಟವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಈ ಕೇದಾರಲಿಂಗ ಆಗಿರ್ಬೋದು ಅಥವಾ ನೂರ್ ನದಾಫರ್ ಆಗಿರ್ಬೋದು, ವಿವೇಕ್ ಕುಮಾರ್ ಆಗಿರ್ಬೋದು, ಹಾಗೆ ಇನ್ನೋರ್ವ ಅಲ್ಲಿ ಮೃದಾಳಾದ್ರು ಕೆಳಗಡೆ ಮಲ್ಕೊಂಡ್ಬಿಟ್ಟಿದಾನ. ಎಲ್ಲರೂ ಊಟ ಮಾಡೋದರಲ್ಲಿ ನಿರತರಾಗಿರೋದು ನೀವು ನೋಡಬಹುದು. ಹಾಗೆ ಹಾಗೆ ಊಟ ಮಾಡಿದ ನಂತರ ಎಂದಿನಂತೆ ಮುಂದೆ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಯೋಧ್ಯೆ ಶ್ರೀರಾಮನ ಕಡೆ. ಆತ್ಮೀಯ ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಆದಷ್ಟು ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ, ಹಾಗೆ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದಲ್ಲಿ ತಮ್ಮ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಆತ್ಮೀಯ ಗೆಳೆಯರಿಗೆ ಯಾರಿಗಾದ್ರು ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋ ಶೇರನ್ನು ಮಾಡಿ. ಹಾಗೆ ಊಟ ಮಾಡಿದ ನಂತರ ಇಲ್ಲಿಂದ ಅವ್ರು ಮುಂದೆ ಪ್ರಯಾಣ ಬೆಳೆಸಲಾಗುವುದು. ನೀವು ನೋಡ್ಬೋದು ಅಲ್ಲಿರ್ತಕ್ಕಂಥ ಮುಚ್ಚಿದ ಅಂಗಡಿಗಳು. ಅದರಿಂದ ಅಲ್ಲಿಂದ ಅವರು ಪ್ರಯಾಗ್‌ಗಢ ಎಂಬ ಗ್ರಾಮದಲ್ಲಿ ಇಂದು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲಿ ಸಂಕಟ ಮೋಕ್ಷ ಧಾಮ ಎಂಬ ಮಠದಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲಿರ್ತಕ್ಕಂಥ ಪ್ರಮುಖವಾಗಿ ಮಹಂತ ಮಹಾರಾಜರು ಇವರಿಗಾಗಿ ಎಲ್ಲ ಸಕಲ ಊಟದ ವ್ಯವಸ್ಥೆ, ಇಳಿದುಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಸರ್ವಾಂಗೀಣವಾಗಿ ಅವ್ರ ಕುಟುಂಬ ಸಮೇತವಾಗಿ ಇವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರೋದು ನೀವು ನೋಡಬಹುದು. ಊಟ ಮಾಡಿದ ನಂತರ ರಾತ್ರಿಯ ಸಮಯ ಕಳೆದು ಎಂದಿನಂತೆ ಬೆಳಗ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ವೀಕ್ಷಕರೇ.